ಹಾಯ್ ಎಲ್ಲೋ ನಮಸ್ಕಾರ. ಒಂದು ಆಲ್ಮೋಸ್ಟ್ ಒಂದು ತಿಂಗಳಾಗ್ಬಿಟ್ಟು ನಾನು ವಿಡಿಯೋ ಸ್ಟಾಪ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಗ್ಗರಣೆಗೆ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಮತ್ತು ನೋಡಿ ಇಲ್ಲಿ ಎಲ್ಲ ಮುರ್ದಾಕವ್ರೆ. ಮೊದಲು ಆ್ಯಕ್ಚುಲಿ ಗೈಸ್ ನನ್ನ ಮಗನ ಜೊತೆ ಆಡ್ತಾ ನಿಂತ್ಕೊಂಡೆ. ಈರುಳ್ಳಿ ಸ್ವಲ್ಪ ಸೀದೋಯ್ತು ಆಗ ಮತ್ತೆ ಪಾಪು ನನ್ನ ಈಗ ಥರ್ಡ್ ಒನ್ ಹಾಕ್ತಿದ್ದೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಸಾಗರ್ ಕನ್ನಡಗೆ ಸ್ವಾಗತ. ತುಂಬ ದಿನಗಳಾಗಿತ್ತು ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಸ್ಟಾಪ್ ಮಾಡ್ತಿದ್ದೆ. 1 ಮಂತೇ ಆಗಿದೆ. ಯಾಕೆ ಅಂತಂದರೆ ನಾನು ಊರಿಗೆಲ್ಲ ಹೋಗ್ಬೇಕಿತ್ತು, ಮತ್ತು ನನ್ನ ಪಾಪು ಹುಷಾರು ತಪ್ಪಿತು, ಅದರಿಂದಾಗಿ ಮತ್ತು ನನ್ನ ತಂಗಿದು ಮದುವೆ ಇತ್ತು, ನಮ್ಮ ಆಂಟಿ ಮಗಳದು. ಇದೆಲ್ಲ ಕಾರಣದಿಂದ ನಾನು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಮತ್ತು ಇಲ್ಲೂ ಬಂದಮೇಲೆ ಮನೆ ಕೆಲಸ ಅಂತೇಳಿ ಸ್ಟಾರ್ಟ್ ಮಾಡಿದೆ. ತುಂಬ ಸ್ಟ್ರೆಸ್ ಅನಿಸ್ತು ಅಂತೇಳಿ ನಾನು ವಿಡಿಯೋ ಮಾಡೋದೇ ಬಿಟ್ಬಿಟ್ಟೆ. ಗಾಯ್ಸ್, ನನಗೆ ನನ್ನ ಮಗ ವೀಡಿಯೋನೇ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಅಲ್ಲಿಂದ ಅಡುಗೆ ಮನೆಗೆ ಬಂದುಬಿಟ್ಟೆ. ಅವನು ಯಾವಾಗಲೂ ಅಷ್ಟೇ ವೀಡಿಯೋ ಮಾಡಬೇಕು ಅಂತಂದರೆ ಸಾಕು, ಆ ಫೋನ್ ಬಂದು ಕಿತ್ಕೋತಾನೆ. ಆ ವಿಡಿಯೋನ ಮಾಡೋದನ್ನ ನೋಡೋಕ್ಕೋಸ್ಕರ ಇವಾಗ ಹೋಗ್ತಾ ಕೂತಿದ್ದಾನೆ, ನಾನು ಫೋನ್ ಕೊಡ್ಬಾ ಅಂತ ಹೇಳಿ. ಇವಾಗ ಗಾಯ್ಸ್ ನಾನು ಆಲ್ಮೋಸ್ಟ್ ಒಂದು ತಿಂಗಳಾಗ್ಬಿಟ್ಟು ನಾನು ವಿಡಿಯೋ ಸ್ಟಾಪ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೇಗೆ ದೊನ್ನೆ ಬಿರಿಯಾನಿ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದಾರೆ. ಆ ಥರ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅವ್ರು ಹೇಳ್ಕೊಟ್ಟಿದ್ದಾರೆ, ಇವತ್ತು ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ. ಆ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಇದು ಒಗ್ಗರಣೆಗೆ ಒಂದು ಟೊಮೊಟೊದಲ್ಲಿ ಅರ್ಧ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಮಸಾಲೆ ಸ್ಪೈಸಸ್ ಏನೇನು ಬೇಕೋ ಅದೆಲ್ಲ ಹಾಕಿದ್ದೀನಿ, ಮತ್ತು ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಆಡಿಸ್ಕೊಳ್ಳೋಕ್ಕೆ ಇದು ಕೊತ್ತಂಬರಿ ಸೊಪ್ಪು, ಮತ್ತು ಚಕ್ಕೆ, ಲವಂಗ, ಕಾಳು ಮೆಣಸು, ಈರುಳ್ಳಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಮೆಣಸು ಹಾಕಿದ್ದೀನಿ ಅದಕ್ಕೋಸ್ಕರ, ಮತ್ತು ಬೆಳ್ಳುಳ್ಳಿ, ಪುದೀನ ಇಷ್ಟನ್ನು ಜಾರ್ಗೆ ಹಾಕಿ ಆಡಿಸ್ಕೋಬೇಕು. ಇದನ್ನು ಅಕ್ಕಿ 1 ಲೋಟ ತಗೊಂಡಿದ್ದೀನಿ ಗೈಸ್. ಇದನ್ನು ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ. ನನಗೆ ವಿಡಿಯೋ ಮಾಡೋಕ್ಬೇಕು ಅಂದ್ರೆ ಕಷ್ಟ, ಯಾಕಂತಂದರೆ ಕೈಯಲ್ಲಿ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ನನ್ನ ಮಗನ ಬೇರೆ ಎತ್ಕೊಂಡು ಮಾಡ್ತಾಯಿದ್ದೀನಿ. ಅವನು ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ. ನಾನು ಏನಾದರೂ ಮಾಡಬೇಕು ಅಂದರೆ ಗೈಸ್ ನನ್ನ ಅಮ್ಮ ಮೇಲೆ ಎತ್ಕೋ ನಾನು ನೋಡ್ತೀನಿ ಅಂತೇಳಿ ಎತ್ತಿಸ್ಕೊತಾನೆ. ಇಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, ಮತ್ತು ಗಾಯ್ಸ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಮಿಕ್ಸಿ ಖಾರ ಎಲ್ಲ ರುಬ್ಕೊಂಡಾಯ್ತು ಗೈಸ್, ಈ ಥರ ಆಗಿದೆ. ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ ಬನ್ನಿ. ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಅಲ್ಲಿಗೀಗ ಸ್ಪೈಸಸ್ ಹಾಕೋತೀನಿ. ನಾನು ಸ್ವಲ್ಪ ಸ್ಪೈಸಸ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ. ಈಗ ಸ್ಪೈಸಸ್ ಇಷ್ಟ ಈ ಥರ ಆಗಿದೆ. ಈಗ ಇದಕ್ಕೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಅಲ್ಲಿ ತನಕ ನನ್ನ ಮಗ ಏನು ಮಾಡಿದ್ದಾನೆ ಬನ್ನಿ ತೋರಿಸ್ತೀನಿ. ನೋಡಿ, ನನ್ನ ಮಗ ಮನೆಯೆಲ್ಲ ಚೆಲ್ಕೊಂಡು ಬರಿತೀನಿ ಅಂತ ಹೇಳಿ ಸ್ಲೇಟ್ ಮೇಲೆಲ್ಲ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಎದ್ದು ಪಾಪ ಮೇಲೆ. ಗೈಸ್, ನನ್ನ ಮಗ ಒಂಚೂರು ಮಾತು ಕೇಳಲ್ಲ. ನಾನು ಹೇಳಿದ್ದೀನಿ, ಅದು ಇನ್ನೂ ಜಾಸ್ತಿ ಮಾಡ್ತಾನೆ. ಅದಕ್ಕೆ ಎದ್ದು ಬಂದೆ ನಾನೇ ಈ ಕಡೆ ಸೈಡ್ಗೆ. ನನ್ನ ಮಗ ಸ್ಲೇಟ್ನ ಮುರಿದಾಕಿದ್ದಾನೆ ಗೈಸ್. ಫೈನಲಿ ತೋರಿಸು. ನೋಡಿ ಇಲ್ಲಿ ಎಲ್ಲ ಮುರಿದಾಕವ್ರೆ. ಮೊದಲು ಬರ್ತಿದ್ದಲ್ಲ ಆ ಥರ ಸ್ಲೇಟೆಲ್ಲ ಇದು. ಆ್ಯಕ್ಚುಲಿ ಗೈಸ್ ನನ್ನ ಮಗನ ಜೊತೆ ಆಡ್ತಾ ನಿಂತ್ಕೊಂಡೆ. ಈರುಳ್ಳಿ ಸ್ವಲ್ಪ ಸೀದೋಯ್ತು. ಈಗ ಅದಕ್ಕೆ ಖಾರ ಹಾಕ್ತೆ, ಆರಿಸ್ಕೊಂಡಿದ್ನಲ್ಲ ಅದನ್ನು. ಈಗ ಸ್ವಲ್ಪ ಅರಿಶಿನ ಹಾಕ್ತೀನಿ, ಜಾಸ್ತಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ಇದು ಲೋ ಫ್ಲೇಮ್ ಚೆನ್ನಾಗಿ ಬೇಯಬೇಕು. ಫ್ರೈ ಆಗಿದೆ, ಎಣ್ಣೆ ಬಿಡೋಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತೀನಿ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ತೀನಿ. ಆಲ್ರೆಡಿ ಇಲ್ಲಿ ಜಾರ್ಗೆ ಹಾಕ್ಕೊಂಡಿದ್ದೆ 2 ಗ್ಲಾಸ್ ನೀರು, ಅದನ್ನ ಇಲ್ಲಿಗೆ ಹಾಕ್ತಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿ ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಅದೇ ತನಕ
ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಹಸ್ಬೆಂಡ್ ಮತ್ತು ಪಾಪ ಏನು ಮಾಡ್ತಾರ ಬನ್ನಿ ನೋಡೋಣ ಹೊರಗಡೆ. ಪಾಪ ಹಾಯ್ ಮಾಡು ಕುಳು, ಹಾಯ್ ಮಾಡು. ಇದು ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದಕ್ಕೆ ಅಕ್ಕಿ ಹಾಕೋಣ ಗಾಯ್ಸ್. ಇದಕ್ಕೆ ಅಕ್ಕಿ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಕುದಿ ಬಂದಮೇಲೆ ಇಲ್ಲಿಗೆ ಮೊಟ್ಟೆ ಹಾಕ್ಬೇಕಂತೆ. ನನ್ನ ಹಸ್ಬೆಂಡ್ ಹೇಳಿರೋದು ಈ ಥರ ಮಾಡಿಕೊಡು ಅಂತೇಳಿ ಮಾಡ್ತಾಯಿದ್ದೀನಿ ಗಾಯ್ಸ್. ಇದು ಚೆನ್ನಾಗಿ ಅಕ್ಕಿ ಎಲ್ಲ ಕುದಿತಾ ಇದೆ. ಈಗ ಇದಕ್ಕೆ ಮೊಟ್ಟೆ ಹಾಕಬೇಕಂತೆ. ಮೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಆಚೆ ಐತೆ ಹೋಗು. ಈ ಥರ ಬೌಲ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಹಾಕ್ತೀನಿ. ಇವಾಗ ಒಂದು ಮೊಟ್ಟೆ ಹಾಕಿದ್ದೀನಿ. ಇವಾಗ ಸೆಕೆಂಡ್ ಒಂದು ಹಾಕ್ತಿದ್ದೀನಿ ಮೊಟ್ಟೆನ. ಈಗ ಥರ್ಡ್ ಒನ್ ಹಾಕ್ತಿದ್ದೀನಿ. ಏನವ ಈ ಥರ ಆಗಿದೆ ಗೈಸ್. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಈಗ 2 ವಿಷಲ್ ಕೂಗಿಸಿ ಆಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಸಾರಿ ಗೈಸ್, ನಾನು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಊಟ ಮಾಡಿಸು ಅಂತೇಳಿ ಹೇಳ್ತಾ ಇದ್ದ. ಮತ್ತು ಸ್ವಲ್ಪ ಕಾಲು ನೋವು ಅಂತ ಹೇಳ್ತಾ ಇದ್ದೆ ಅಂತೇಳಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವ್ನು ಅಳ್ತಾ ಇದ್ರು, ನಾನು ವೀಡಿಯೋ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ ಆಯ್ತು ಸುಮ್ಮನೆ ಏನಾಗ ಅವು ಹಣ್ಣು ತಿನ್ನೋಗಿ. ಈಗ ಅದಕ್ಕೆ ನಾನು ವೀಡಿಯೋ ಸ್ಟಾಪ್ ಮಾಡಿ ಸುಮ್ಮನೆ ಆಗ್ಬಿಟ್ಟು ಅದು ಮಲಗಿಸೋದೆಲ್ಲ ನೈಟ್ ಆಗೋಯ್ತು. ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ಆ್ಯಕ್ಚುಲಿ ಅದು ನಿನ್ನೆ ನಾನು ರೆಸಿಪಿ ಮಾಡಿದ್ನಲ್ಲ ಎಗ್ ದಮ್ ಬಿರಿಯಾನಿ, ಅದು ಸೇಮ್ ಹಾಗೇ ಮೊಟ್ಟೆ ಊದ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ ಅದು ಓಪನ್ ಮಾಡಿದರೆ ಚೆನ್ನಾಗಿರುತ್ತೆ. ಅದು ನನ್ನ ಹಸ್ಬೆಂಡ್ ರೆಸಿಪಿ ಹೇಳಿದ್ದು. ಯಾಕಂದರೆ ಅವರು ಪಿ ಜಿಲಿ ಇರಬೇಕಾದ್ರೆ, M.Com ಮಾಡಬೇಕಾದ್ರೆ ಪಿ ಜಿಲಿ ಇರಬೇಕಾದ್ರೆ ಅಲ್ಲಿ ಅವ್ರಿಗೆ ಆ ಥರ ಮಾಡಿಕೊಡ್ತಿದ್ರು ಕಣೆ. ನನಗೆ ಆ ಥರ ತಿನ್ನಬೇಕು ಅನಿಸಿದ್ರೆ ಮಾಡಿಕೊಡು ಅಂತ ಅವಳು ರೆಸಿಪಿ ಹೇಳಿದ್ದಕ್ಕೆ ಮಾಡಿದ್ದೆ. ಬಟ್ ತುಂಬ ಚೆನ್ನಾಗಿತ್ತು ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್.